ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ವಿಡಿಯೋ ಮಾಡೋಣ ಅಂತ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಮನೆಯಿಂದ ಹೊರಟ ತಕ್ಷಣನೇ ಮಧ್ಯಾಹ್ನ ಆಗೋಗಿತ್ತು. ಅದಕ್ಕೆ ಹಸಿವಾಗಿತ್ತು ಅಂತ ಜ್ಯೂಸ್ ಕುಡ್ಕೊಂಡ್ವಿ. ನಾನು ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡೆ. ನನ್ನ ಮಗಳು ಮತ್ತು ಹಸ್ಬೆಂಡು ಮೋಸಂಬಿ ಜ್ಯೂಸ್ ಕುಡ್ಕೊಂಡ್ರು. ಇಲ್ಲಿಂದ ನೆಕ್ಸ್ಟ್ ಶಾಪಿಂಗ್ ಹೋಗೋಣ ಅಂತಂದ್ರು. ನಾನು ಯಾವುದೋ ಮಾಲ್‌ಗೆ ಕರ್ಕೊಂಡು ಹೋಗ್ತಾರೇನೋ ಅಂತ ಅಂದ್ಕೊಂಡ್ರೆ, ದೇವರಾಜ ಮಾರ್ಕೆಟ್‌ಗೆ ಕರ್ಕೊಂಡು ಬಂದರು. ದೇವರಾಜ ಮಾರ್ಕೆಟ್ ನಮ್ಮ ಮೈಸೂರಿನ ಹೃದಯ ಭಾಗದಲ್ಲಿ ಈ ಮಾರುಕಟ್ಟೆ ಇದೆ. ಈ ಮಾರುಕಟ್ಟೆಯಲ್ಲಿ ಏನೆಲ್ಲ ಸಿಗುತ್ತೆ, ಇಲ್ಲಿನ ವಿಶೇಷತೆ ಏನು, ಬೆಲೆ ಹೇಗಿದೆ, ಶಾಪಿಂಗ್ ಮಾಡೋಕ್ಕೆ ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದೇವರಾಜ ಮಾರುಕಟ್ಟೆಗೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಎಂಟ್ರಿ ಕೊಟ್ಟಿದ್ದಂಗೆನೆ ನೋಡ್ತಾ ಇರ್ಬೋದು, ಕೆಲವೊಂದಷ್ಟು ಜ್ಯುವೆಲ್ಲರಿ ಶಾಪ್ಗಳನ್ನ ನೋಡ್ಬೋದು. ನಾವು ಇದನ್ನ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು, ಬೇಕಿದ್ರೆ ರೆಂಟೆಡ್ ಕೂಡ ಕೊಡ್ತಾರೆ. ನಾನಿಲ್ಲಿ ನನ್ನ ಮದುವೆಗೂ ನನ್ನ ಜ್ಯುವೆಲ್ಲರಿ ಎಲ್ಲ ಇಲ್ಲೇ ರೆಂಟ್ ತಗೊಂಡಿದ್ದೆ. ಇಲ್ಲಿಗೆ ಸ್ಥಳೀಯರು ಮಾತ್ರ ಅಲ್ಲದೆ ಹೊರ ರಾಜ್ಯದ, ಹೊರ ದೇಶದಲ್ಲಿ ಬರುವ ಪ್ರವಾಸಿಗಳು ಹೆಚ್ಚು. ಈ ಮಾರುಕಟ್ಟೆಗೆ ಕಾಲ ಇಡುತ್ತಿದ್ದಂಗೆ ಬಣ್ಣ ಬಣ್ಣದ ಹೂಗಳು, ತಾಜಾ ಹಣ್ಣುಗಳು ಮತ್ತು ಅಂಗಡಿಗಳ ಸಾಲುಗಳು ಕಣ್ಣಿಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತೆ. ಇಲ್ಲಿ ಪೂಜಾ ಸಾಮಗ್ರಿಗಳು, ಅಗರಬತ್ತಿ, ಮಸಾಲೆ ಸಾಮಾನುಗಳು, ಚಂದನದ ಉತ್ಪನ್ನಗಳು, ಹೂಗಳು, ಹಾಗೆ ಡ್ರೈ ಫ್ರೂಟ್ಸ್ಗಳು, ಉಡುಗೊರೆ ವಸ್ತುಗಳು ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತೆ. ಇನ್ನು ಬೆಲೆ ವಿಚಾರ ನೋಡೋದಾದ್ರೆ ಹೊರಗಡೆ ತಗೊಳ್ಳೋದಕ್ಕಿಂತಲೂ ತುಂಬಾ ಕಮ್ಮಿಗೆ ನಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ಒಂದೆರಡು ಅಂಗಡಿಗಳಲ್ಲಿ ವಿಚಾರಿಸಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದಂಗೆ ಮಾರುಕಟ್ಟೆ ತುಂಬಾನೇ ಚೆನ್ನಾಗಿದ್ದು ಪ್ರತಿಯೊಂದು ಅಂಗಡಿಯಲ್ಲೂ ವಿಭಿನ್ನ ವಸ್ತುಗಳು ನಿಮಗೆ ಸಿಗುತ್ತೆ. ಈ ಮಾರುಕಟ್ಟೆಗೆ ನಾನು ಸುಮಾರು ಸಲ ಬಂದಿದ್ದೀನಿ. ಆದರೆ ಮೊದಲನೇ ಸಲ ಬಂದಾಗ ನಂಗೆ ಹೇಗೆ ಅನಿಸಿತ್ತು ಅಂದರೆ, ನಮ್ಮ ಹುಬ್ಬಳ್ಳಿಯಲ್ಲಿರೋ ಜನತಾ ಬಜಾರ್ ಸೇಮ್ ಹಿಂಗೆ ಇದೆ. ಎಲ್ಲ ಈ ಥರನೇ ಇದೆ. ಬಟ್ ಫ್ಲವರ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರ್ಬೋದು. ಬಟ್ ಇದೇ ಥರ ಫೀಲ್ ಕೊಡುತ್ತೆ. ನನಗೆ ಈ ಮಾರುಕಟ್ಟೆ ವಾತಾವರಣ ತುಂಬ ಅಂದರೆ ತುಂಬಾನೇ ಇಷ್ಟ ಆಯಿತು. ಹಳೆ ಮೈಸೂರಿನ ಸೊಗಡು ಎಂದಿಗೂ ಇಲ್ಲಿ ನಾವು ನೋಡಬಹುದು. ಶಾಪಿಂಗ್ ಜೊತೆಗೆ ಇಲ್ಲಿ ಫೋಟೋ, ವಿಡಿಯೋಸ್ ಕೂಡ ಮಾಡಕ್ಕೆ ಬರ್ತಾರೆ. ಇತ್ತೀಚೆಗಂತೂ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋರು ಸ್ಯಾರಿ ಶೂಟ್ಸ್ ಕೂಡ ಇಲ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವೇನಾದರೂ ಮೈಸೂರಿಗೆ ಭೇಟಿ ಕೊಟ್ಟರೆ ದೇವರಾಜ ಮಾರುಕಟ್ಟೆಗೆ ತಪ್ಪದೇ ಒಂದ್ಸಲ ಭೇಟಿ ನೀಡಿ. ಹಾಗೆ ನಿಮ್ಮ ಅನುಭವ ಖಂಡಿತ ತುಂಬ ಚೆನ್ನಾಗಿರುತ್ತೆ. ನಾವು ನಮಗೆ ಬೇಕಾಗಿರೋ ಅಂಥ ಹಣ್ಣುಗಳು, ತರಕಾರಿಗಳನ್ನೆಲ್ಲ ತಗೊಂಡು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣು ತಗೋಬೇಕು ಅಂತ ಹೊರಡುವಾಗ ನನಗೆ ಕಾಣಿಸಿದ್ದೆ ಈ ಗುರು ಸ್ವೀಟ್ಸ್. ಇದು ಮೈಸೂರಲ್ಲೇ ಫೇಮಸ್ ಆಗಿರೋ ಅಂಥ ಗುರು ಸ್ವೀಟ್ಸ್. ಇಲ್ಲಿ ಸಿಗುವಂಥ ಮೈಸೂರು ಪಾಕ್ ಇನ್ನೆಲ್ಲೂ ಸಿಗಲ್ಲ ಅಂತಲೇ ಹೇಳ್ತಾರೆ. ಮೊದಲು ಚಿಕ್ಕದಾಗಿತ್ತು, ಬಟ್ ಈಗ ಫುಲ್ ದೊಡ್ಡದಾಗಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದರೂ ಮೈಸೂರಿಗೆ ಬಂದರೆ ಈ ಗುರು ಸ್ವೀಟ್ಸಲ್ಲಿ ಸಿಗೋ ಮೈಸೂರು ಪಾಕ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇಲ್ಲಿ ಹೋಗ್ತಿದ್ದಂಗೆ ನಾನು ಇಲ್ಲಿ ಸುಮಾರು ಡಿಫ್ರೆಂಟ್ ಆಗಿರೋ ಹಣ್ಣುಗಳನ್ನ ನೋಡ್ತಾ ಇರ್ಬೋದು. ಇದೇ ಗುರು ಸ್ವೀಟ್ಸಲ್ಲಿ ಸಿಗೋ ಮೈಸೂರು ಪಾಕು, ಇದ್ರ ಜೊತೆಗೆ ಬೇರೆ ಥರದ ಸ್ವೀಟ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟು ತರಕಾರಿ ಮಾರ್ಕೆಟ್ ಪಕ್ಕನೇ ಹೂ ಮಾರ್ಕೆಟ್ ಪಕ್ಕನೇ ಈ ಕಡೆ ಹಣ್ಣಿನ ಮಾರ್ಕೆಟ್ ಕೂಡ ಇದೆ. ಇಲ್ಲಿ ಒಂದು ಚಿಕ್ಕ ಗಡಿಯಾರ ಕೂಡ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ನು ನಾವು ಇಲ್ಲಿ ನೋಡಿದ್ವಿ. ನಮ್ಗೆ ಬೇಕಾದಂಥ ಹಣ್ಣುಗಳು ಎಲ್ಲ ತಗೊಂಡು ಇಲ್ಲಿ ನೆಕ್ಸ್ಟ್ ಇಲ್ಲೊಂದು ಯಾವುದೋ ಶಾಪಿಂಗ್ ಮಾಲ್ ಇದೆ. ಇಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ನಾವು ಬಟ್ಟೆ ಸಿಗುತ್ತೆ ಅಂತ ಇನ್ಸ್ಟಾಗ್ರಾಮಲ್ಲಿ ನನ್ನ ಹಸ್ಬೆಂಡ್ ನೋಡಿ ಇಲ್ಲಿ ಕರ್ಕೊಂಡು ಹೋದ್ರು. ಬಟ್ ನನಗೆ ಇಲ್ಲಿ ಬರೀ ಮೆನ್ಸ್ ವೇರ್ ಇದೆಯಲ್ಲ ಅಂತ ತುಂಬ ಬೇಜಾರಾಗಿತ್ತು. ಆಮೇಲೆ ನೋಡಿದರೆ ಫಸ್ಟ್ ಫ್ಲೋರಲ್ಲಿ ನಮ್ಮದು ಕೂಡ ಬಟ್ಟೆಗಳಿತ್ತು. ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸ್ಗೆ ಇಲ್ಲಿ ಬಟ್ಟೆಗಳೇನೋ ಇತ್ತು. ಬಟ್ ನಾನು ಈಗಾಗಲೇ ಶಾಪಿಂಗ್ ಮುಗಿಸಿರೋದ್ರಿಂದ ನನಗೆ ಅಂತ ನಾನೇನೂ ತಗೊಳ್ಳಿಲ್ಲ. ಪಕ್ಕದಲ್ಲೇ ಇನ್ನೊಂದು ಶಾಪಿಂಗ್ ಮಾರ್ಟ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಜುಡಿಯೋ ಕೂಡ ಇದೆ. ಇದಂತೂ ಸ್ವಪ್ನ ಬುಕ್ ಹೌಸ್ಗೆ ತುಂಬಾನೇ ಹತ್ತಿರವಾಗಿದೆ. ಇದು ಯಾವುದೋ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕಮ್ಮಿ ಪ್ರೈಸ್ಗೆ ತುಂಬ ಒಳ್ಳೆ ಡ್ರೆಸ್ಸಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೇಮ್ ವಿಶಾಲ್ ಮಾರ್ಟ್ ಇದೆಯಲ್ಲ ಅದಕ್ಕಿಂತನೂ ಕಮ್ಮಿ ಪ್ರೈಸ್ಗೆ. ಬಟ್ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಕಾಂಪ್ರಮೈಸ್ ಆಗಂಗಿಲ್ಲ. ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡೈಲಿ ವೇರಿಂದ ಹಿಡ್ಕೊಂಡು ಆಫೀಸ್ ವೇರ್, ಕಾಲೇಜ್ ವೇರ್ಗಾಗುವಂಥ ಎಲ್ಲ ಥರದ ಬಟ್ಟೆಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಅದ್ರ ಅಪೋಸಿಟಲ್ಲೇ ಇನ್ನೊಂದು ಝೀಕೋಡ್ ಅಂತ ಇನ್ನೊಂದು, ನಾನು ಇದ್ಯಾವುದೋ ಝೂಡಿಯೋನೇ ಅಂತ ಅಂದ್ಕೊಂಡೆ. ಬಟ್ ಇಲ್ಲೂ ಅಷ್ಟೇ ಕಮ್ಮಿ ಪ್ರೈಸ್ಗಿತ್ತು. ಬಟ್ ಅಲ್ಲಿ ಎಷ್ಟು ಕಮ್ಮಿ ಪ್ರೈಸ್ಗೇನಿರಲಿಲ್ಲ. ಮಾಮೂಲಿ ಮಾಲ್ಗಳಲ್ಲಿ ಇರುತ್ತಲ್ಲ ಅಷ್ಟೇ ಪ್ರೈಸ್ಗಿತ್ತು. ನನ್ನ ಹಸ್ಬೆಂಡ್ನು ಏನೋ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅವರು ಏನೂ ತಗೊಳ್ಳಿಲ್ಲ. ನನ್ನ ಮಗಳಿಗೂ ನನಗೂ ಆಗಲೇ ಶಾಪಿಂಗ್ ಆಗೋದ್ರಿಂದ ನಾವೇನೂ ತಗೊಳ್ಳಿಲ್ಲ. ಹೀಗಿತ್ತು ನೋಡಿ ನಮ್ಮ ಶಾಪಿಂಗ್ ಕತೆ. ದೇವರಾಜ ಮಾರ್ಕೆಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.